ನಮಸ್ಕಾರ ಫ್ರೆಂಡ್ಸ್, ನಾನು ದುಬೈ ಕನ್ನಡಿಗ ಮಾಡುವ ನಿಮಗೆ ನಮಸ್ಕಾರಗಳು. ಸೊ ಇವತ್ತಿಗೆ ನಾನು ದುಬೈಗೆ ಬಂದು 2 ವರ್ಷ ಆಯಿತು. ಸೊ ದಿಸ್ 2 years ವೆರಿ ಹಾರ್ಡ್. ಯಾಕೆ ಅಂತ ಹೇಳಿದ್ರೆ ದುಬೈಯಲ್ಲಿ ಪ್ರತಿಯೊಬ್ಬರಿಗೂ ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಯಾರು ನಿಲ್ತಾನೋ, ಯಾರು ಸಕ್ಸಸ್ಫುಲ್ ಆಗ್ತಾನೆ ಅಂತ ಹೇಳಿದ್ರೆ ಈ ಕಷ್ಟಗಳನ್ನ ಸ್ಟ್ರಗಲ್ ಅನ್ನ ಯಾರನ್ನ ನೋಡಿ ಬಂದಿರ್ತಾನೋ ಅವನು 100% ಸಕ್ಸಸ್ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜೀವನ ಮಾಡೋದು ತುಂಬಾ ಡಿಫಿಕಲ್ಟ್. ಇಂಡಿಯಾದಲ್ಲಾದ್ರೆ 5-10 ಸಾವಿರ ದುಡ್ಡು ಇದ್ರೆ ನಾವು ಇಡೀ ತಿಂಗಳನ್ನ ತೆಗೆದು ಬಿಡ್ಬೋದು. ಆದ್ರೆ ಇಲ್ಲಿ ಒಂದು ತಿಂಗಳು ತೆಗಿಬೇಕು ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೆ 30-40 ಸಾವಿರ ರೂಪಾಯಿ ನಿಮ್ ಕೈಯಲ್ಲಿ ಇರ್ಬೇಕು. ಸ್ಟಾರ್ಟಿಂಗ್ ಟೈಮಲ್ಲಿ ನಿಮಗೆ ಜಾಬ್ ಇರಲ್ಲ, ನಿಮ್ ಕೈಯಲ್ಲಿ ದುಡ್ಡಿರಲ್ಲ. ಅಂತ ಟೈಮಲ್ಲಿ ₹1 ರೊಟ್ಟಿ ತಿನ್ಕೊಂಡು, ₹1 ಅಂತ ಹೇಳಿದ್ರೆ ದುಬೈ ₹25 ರೊಟ್ಟಿ ತಿನ್ಕೊಂಡು ಜೀವನ ಮಾಡೋದಿದೆಯಲ್ಲ, ದಟ್ ಈಸ್ ದ ಹಾರ್ಡೆಸ್ಟ್ ಥಿಂಗ್ ಇನ್ ದುಬೈ. ಸೊ ಆ ಒಂದು ಮೆಟ್ಲು ಯಾರೆಲ್ಲ ಹತ್ಕೊಂಡು ತನ್ನ ಲೈಫನ್ನ ಇಲ್ಲಿ ಲೀಡ್ ಮಾಡ್ತಾ ಹೋಗ್ತಾರೋ ಅವರೆಲ್ಲ ಒಂದೆಲ್ಲ ಒಂದ್ ದಿವಸ ಸಕ್ಸಸ್ ಆಗೇ ಆಗ್ತಾರೆ. ಸೊ ನಾನು ಇಲ್ಲಿ ಹೇಳಕ್ ವಿಚಾರ ಹೋಗಿದ್ದೆ ಏನಂತ ಹೇಳಿದ್ರೆ, ಇನ್ ಸ್ವಲ್ಪ ಟೈಮಲ್ಲೇ ನಾನು ಕೂಡ ಒಂದು ಸ್ಟೇಜಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಕಂಟೆಂಟ್ ಏನಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಲೈಫ್ ಜರ್ನಿ ಮತ್ತೆ ದುಬೈ ಏನ್ ಇನ್ಸ್ಪಿರೇಷನ್ ಕೊಡ್ತು, ಯಾಕೆ ನಾವು ದುಬೈಗೆ ಬರಬೇಕು, ಯಾಕೆ ಇಲ್ಲಿ ಬಂದು ದುಡಿಬೇಕು ಅಂತ ಹೇಳಿ ನಮಗೆ ದುಬೈ ಪಾಠ ಕಲಿಸಿದೆ. ಸೊ ಆ ಒಂದು ಸ್ಟ್ರಗಲ್, ಆ ಒಂದು ಲೈಫ್ ಸಕ್ಸಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಇದ್ದೀನಿ. ಸೊ ಕೈಂಡ್ಲಿ ಸಪೋರ್ಟ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು.